ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಧರ್ಮಕ್ಷೇತ್ರ ಪರವಾಗಿ ಬಂದಿರುವಂತಹ ಎಲ್ಲ ನಮ್ಮ ತಾಲೂಕಿನ ಸಜ್ಜನ ಬಂಧುಗಳೇ, ಒಂದು ಸರ್ತಿ ಪರಮಪೂಜ್ಯ ಸ್ವಾಮೀಜಿಗಳ ಮಾತು ಆಲಿಸಿದ ನಂತರ ನಮಗೇನೊಂದು ಸ್ಫೂರ್ತಿ ಬಂದಿರ್ಬೋದು, ಧೈರ್ಯ ಇಮ್ಮಡಿಯಾಗಿರ್ಬೋದು. ಆ ಧೈರ್ಯದ ನಮ್ಮಲ್ಲಿರುವಂಥ ಉತ್ಸಾಹ ಒಂದು ಸರ್ತಿ ಧರ್ಮಸ್ಥಳಕ್ಕೆ ಮುಟ್ಟುವವರೆಗೆ ಅಥವಾ ನಮ್ಮನ್ನು ಈ ರೀತಿಯಾಗಿ ಬರುವ ಹಾಗೆ ಮಾಡಿರುವಂಥ ದುರ್ಜನರಿಗೆ ಕೇಳಿಸುವ ಹಾಗೆ ಒಂದು ಘೋಷಣೆಯನ್ನು ಹಾಕುವ. ಭುಲೋ ಭಾರತ್ ಮಾತಾ ಕೀ, ಭುಲೋ ಭಾರತ್ ಮಾತಾ ಕೀ, ಮಂಜುನಾಥ ಸ್ವಾಮಿ ಕೀ, ಅನ್ನಪ್ಪ ಸ್ವಾಮಿ ಕೀ, ಭಗವಾನ್ ಬಾಹುಬಲಿ ಕೀ. ಧರ್ಮಸ್ಥಳದ ಮೇಲೆ ಕಳೆದ ಅನೇಕ ವರ್ಷಗಳಿಂದ ನಡೀತಾ ಇರುವಂಥ ಷಡ್ಯಂತ್ರ ನಮಗೆಲ್ಲ ತಿಳಿದಂಥ ವಿಚಾರ. ಇವತ್ತು ಎಂ.ಬಿ. ಸದಾಶಿವರು ಅಧ್ಯಯನಶೀಲವಾಗಿರತಕ್ಕಂಥ ಸುಮಾರು 3/4 ಗಂಟೆ ಅವಧಿಯ ಸಂಪೂರ್ಣ ವಿಷಯಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಬಂದಿರುವಂಥದ್ದು ನನ್ನ ಪುಣ್ಯ. ನಾನು ಕೂಡ ಧರ್ಮಸ್ಥಳ ದೇವಸ್ಥಾನದ ಒಬ್ಬ ಭಕ್ತ. ಶಿವಪ್ರಸಾದ್ ಸ್ವಾಮಿಗಳಿದ್ದರು. ಶಿವಪ್ರಸಾದ್ ಸ್ವಾಮಿಗಳ ನೇತೃತ್ವದಲ್ಲಿ 3 ಸರ್ತಿ ಶಬರಿಮಲೆ ಯಾತ್ರೆ ಮಾಡಿದ ನಂತರ ನನ್ನ ಮನಸ್ಸಿಗೆ ತೋಚಿತ್ತು, ನನ್ನ ಇಷ್ಟ ದೇವತೆ ಸದಾಶಿವ ಅಥವಾ ಮಂಜುನಾಥನಲ್ಲಿಗೆ ಪ್ರತಿ ತಿಂಗಳ ಯಾತ್ರೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ 48 ತಿಂಗಳ ಯಾತ್ರೆಯನ್ನು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದೆ. ಪ್ರತಿ ತಿಂಗಳ ಮಾಸ ಶಿವರಾತ್ರಿಯ ದಿನ ಧರ್ಮಸ್ಥಳ ಕ್ಷೇತ್ರದಲ್ಲಿದ್ದು, ಪ್ರತಿ ವರ್ಷದ ಶಿವರಾತ್ರಿಯ ದಿನ ಪೂರ್ತಿ ಜಾಗರಣೆಯನ್ನು ಧರ್ಮಸ್ಥಳ ಕ್ಷೇತ್ರದಲ್ಲಿದ್ದು ಮಾಡ್ತಾ ಇದ್ದಂಥ ಒಬ್ಬ ಧರ್ಮಸ್ಥಳದ ಭಕ್ತ. ಕೊನೆಯ 48ನೇ ತಿಂಗಳಿಗೆ ಆಗಬೇಕಿದ್ರೆ ಧರ್ಮಸ್ಥಳ ಕ್ಷೇತ್ರವನ್ನು ನೇರವಾಗಿ ಪಾದಯಾತ್ರೆಯ ಮೂಲಕ ಹೋಗಬೇಕು ಅಂತ ನನ್ನ ಮನಸ್ಸಿಗೆ ತೋಚಿತ್ತು. ಅದಕ್ಕೋಸ್ಕರವಾಗಿ ಸುಳ್ಯದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಕೈಗೊಂಡಿರುವಂಥ ಧರ್ಮಸ್ಥಳದ ಭಕ್ತ. ಹಾಗಾಗಿ ಧರ್ಮಸ್ಥಳದ ಪರವಾಗಿ ಮಾತನಾಡಬೇಕು. ಈ ರೀತಿ ಆದಾಗ, ಧರ್ಮಸ್ಥಳದ ಮೇಲೆ ಆಗ್ತಕ್ಕಂಥ ಅಪಚಾರಗಳಾದಾಗ, ಧರ್ಮಸ್ಥಳದ ಮೇಲೆ ಈ ರೀತಿಯ ಷಡ್ಯಂತ್ರಗಳು ನಡೆದಾಗ ಪ್ರತಿಯೊಬ್ಬ ಯುವಕನ ಮನಸ್ಸು ಕೂಡ ಒಂದು ರೀತಿ ಅದನ್ನು ಪ್ರತಿಭಟಿಸಬೇಕನ್ನತಕ್ಕಂಥ ಭಾವನೆ ಬರ್ತದೆ. ಇವತ್ತು ಈ ವೇದಿಕೆಯಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ಹುಡುಗ ನಾನಾಗಿರ್ಬೋದು, ಯುವಕ ನಾನಾಗಿರ್ಬೋದು. ಯಾಕೆ ಈ ರೀತಿಯ ಘಟನೆಗಳು ನಡೀತಾ ಇದೆ? ನಾವು ಯೋಚನೆ ಮಾಡಿರೋದು, ಸ್ವಾಮೀಜಿಗಳ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದರು. ಕಂಚಿ ಕಾಮಕೋಟಿ ಶ್ರೀಗಳ ಮೇಲೆ ಆಪಾದನೆ ಬಂದು ಮಧ್ಯರಾತ್ರಿಯ ಸ್ವಾಮೀಜಿಯನ್ನು ಬಂಧಿಸುವಂಥ ಕೆಲಸ ಈ ದೇಶದಲ್ಲಿ ನಡೆದೋಗಿತ್ತು ಎಡಪಂಥೀಯರಿಂದ. ಈ ದೇಶದಲ್ಲಿ ಎಡಪಂಥೀಯ ಚಿಂತನೆಗಳಿಂದಾಗಿ ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಹಿಂದೂಗಳ ಮೇಲೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಿರಂತರವಾಗಿ ಈ ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಶಬರಿಮಲೆ ಅನೇಕ ವರ್ಷಗಳಿಂದ ಆ ಒಂದು ಕ್ಷೇತ್ರ ನಮ್ಮ ಪಾಲಿನ ಅತ್ಯಂತ ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕಾಣುವಂಥ ಜ್ಯೋತಿ ನಮ್ಮ ಪಾಲಿಗೆ ಸಾಕ್ಷಾತ್ ಭಗವಂತನೇ ಬಂದ ಅನ್ನತಕ್ಕಂಥ ನಂಬಿಕೆ. ದುಷ್ಟರಾಗಿರ್ತಕ್ಕಂಥ, ದುರುಳರಾಗಿರ್ತಕ್ಕಂಥ ಎಡಪಂಥೀಯ ಸಿದ್ಧಾಂತ ಆ ಜ್ಯೋತಿಯಲ್ಲಿ ಜ್ಯೋತಿ ಕಾಣೋದಲ್ಲ, ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಹೋಗಿ ಬೆಂಕಿ ಕೊಡ್ತಾನೆ ಅನ್ನತಕ್ಕಂಥದ್ದನ್ನು ತರುವಂಥ ಕೆಲಸವನ್ನು ಮಾಡಿದರು. ಅಂದರೆ ಅಲ್ಲಿಯ ನಂಬಿಕೆಯ ಮೇಲೆ ಹೊಡೆತವನ್ನು ಆಡುವಂಥ ಪ್ರಶ್ನೆಯನ್ನು ಮಾಡಿದರು. ಅದಾದ ನಂತರ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ನಂಬಿಕೆ ಇದೆ. ಹೆಣ್ಣು ಮಕ್ಕಳು ತನ್ನ ಮುಟ್ಟಿನ ಅವಧಿಯಲ್ಲಿ, ಅಂದರೆ 12 ವಯಸ್ಸಿನಿಂದ ಸುಮಾರು 40-45 ವಯಸ್ಸಿನವರೆಗೆ ಆ ಕ್ಷೇತ್ರವನ್ನು ಹೋಗಬಾರದು ಅನ್ನತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಹೋಗಬಾರ್ದು ಅನ್ನತಕ್ಕಂಥದ್ದಿಲ್ಲ, ಆ ವಯಸ್ಸಿನಲ್ಲಿ ಹೋಗಬಾರ್ದು. ಆದರೆ ಯಾವುದೋ ಒಬ್ಬ ಎಡಪಂಥೀಯ ಸಿದ್ಧಾಂತವಾದಿಗಳು ಬಂದು ಧರ್ಮಸ್ಥಳ ಅಲ್ಲಿರ್ತಕ್ಕಂಥ ಶಬರಿಮಲೆ ಯಾತ್ರೆಗೆ ಹೆಣ್ಣು ಮಗುವೊಬ್ಬಲೇ ಹೋಗಿ ಅಲ್ಲಿಗೆ ಅಪಚಾರ ಮಾಡುವಂಥ ಕೆಲಸವನ್ನು ಮಾಡಿದರು. ಇಡೀ ಜಗತ್ತಿನಲ್ಲಿ ಭಾರತ ಅಂದರೆ ಹೆಣ್ಣು ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂಥ ಬದುಕುವ ಹಕ್ಕನ್ನೇ ನೀಡಲಿಲ್ಲ ಅನ್ನತಕ್ಕಂಥ ಭಾವನೆ ತರ್ತಕ್ಕಂಥ ಕೆಲಸ ಆಯಿತು. ಪೂಜ್ಯ ಸದ್ಗುರು ಸ್ವಾಮಿಗಳು, ಆ ಸ್ವಾಮಿಗಳ ಮೇಲೆ ಆಪಾದನೆ ಬಂತು, ಸ್ವಾಮಿಗಳ ಮೇಲೆ ಅಪವಾದ ಬಂತು. ಯೋಗದ ಮೂಲಕ ಜಗತ್ತಿನಲ್ಲಿ ಆಧ್ಯಾತ್ಮಿಕವಾಗಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ಸದ್ಗುರು ಈಶಾ ಫೌಂಡೇಶನ್ ಆ ಮೂಲಕ ಜಾಗೃತಿ ತರುವಂಥ ಕೆಲಸವನ್ನು ಮಾಡ್ತಾ ಇರಬೇಕಿದ್ರೆ ಆ ಕ್ಷೇತ್ರದ ಮೇಲೂ ಕೂಡ ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಷಡ್ಯಂತ್ರ ಮಾಡುವಂಥ ಕೆಲಸ ಪ್ರಾರಂಭ ಆಯಿತು. ನಮ್ಮ ಪುಣ್ಯಕ್ಷೇತ್ರ ತಿರುಪತಿ ವೆಂಕಟರಮಣ ಕ್ಷೇತ್ರ ಇದೆ. 7 ಬೆಟ್ಟಗಳನ್ನು ಕೂಡ ವಶಪಡಿಸುವಂಥ ಕೆಲಸ ಪ್ರಾರಂಭ ಆಯಿತು. ಆ 7 ಬೆಟ್ಟಗಳು ತಿಮ್ಮಪ್ಪನ ಬೆಟ್ಟಗಳು ಅನ್ನತಕ್ಕಂಥ ನಂಬಿಕೆ ನಮ್ಮದು.
ಆ ಒಂದೊಂದು ಬೆಟ್ಟಗಳನ್ನು ನೋಡಿದಾಗ ನಮ್ಮ ಪಾಲಿಗೆ ಸಾಕ್ಷಾತ್ ತಿಮ್ಮಪ್ಪನನ್ನು ನೋಡಿದಂಥ ಭಾವ. ಅಲ್ಲಿ ನಡೆದಾಡಿದಾಗ ಸಾಕ್ಷಾತ್ ಭಗವಂತನ ಅಡಿದಾವರೆಗಳಲ್ಲಿ ಅವನ ಪಾದತಲದಲ್ಲೇ ನಾವಿದ್ದೇವೆ ಅನ್ನತಕ್ಕಂಥ ಭಾವ ಇತ್ತು. ಆ ಕ್ಷೇತ್ರಕ್ಕೆ ಪ್ರತಿನಿತ್ಯ ನಾವು ಇಟ್ಟಿರ್ತಕ್ಕಂಥ ವರ್ಷ ಇಟ್ಟಿರ್ತಕ್ಕಂಥ ಮುಡಿಪನ್ನು ಇಡ್ತಿದ್ದೆವು. ಅದೇ ಕ್ಷೇತ್ರದಲ್ಲಿ ಲಡ್ಡಿನ ಮೇಲೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ನಡೆಸಿದರು. ಇದೇ ರೀತಿಯಾಗಿ ನಡೆದಿರ್ತಕ್ಕಂಥದ್ದು ಧರ್ಮಸ್ಥಳದ ಮೇಲೆ ಕೂಡ. ನಾವು ಜಾಗೃತರಾಗಲಿಲ್ಲ. ಯುವ ಸಮೂಹ ಕೇವಲ ಯೂಟ್ಯೂಬ್ ಚಾನಲಲ್ಲಿ ಬಂದಿರತಕ್ಕಂಥ ನ್ಯೂಸ್ಗಳನ್ನು ನೋಡಿ, ಅಲ್ಲಿ ಬಂದಿರತಕ್ಕಂಥ ವಿಡಿಯೋವನ್ನು ನೋಡಿ ಕ್ಷಣ ಮಾತ್ರದಲ್ಲಿ ಅವರ ಪರವಾಗಿ ಜೈಕಾರ ಹಾಕುವಂಥದ್ದು, ಜೈ ಮಹೇಶನ, ಜೈ ತಿಮರಾವಡಿ ಅನ್ನತಕ್ಕಂಥ ಮಾತು ಬರ್ತಾ ಇತ್ತು. ವಾಸ್ತವಿಕತೆಯ ಬಗ್ಗೆ ಯಾರಾದರೂ ಅಧ್ಯಯನ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲ, ವಾಸ್ತವಿಕತೆಯನ್ನು ತಿಳ್ಕೊಳ್ಳಿಲ್ಲ. ಎಂಥ ಧರ್ಮಸ್ಥಳ ಕ್ಷೇತ್ರ! ಈಗಾಗಲೇ ಸ್ವಾಮೀಜಿಗಳು MB ಸದಾಶಿವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು, 1,000 ಮದ್ಯವರ್ಜನ ಶಿಬಿರ ಮಾಡುವುದರ ಮೂಲಕ ರಾಜ್ಯದಲ್ಲಿ ಸರಿಸುಮಾರು 1.5 ಲಕ್ಷ ಜನ ಮದ್ಯ ಮುಕ್ತರಾಗಿ ಅವರು ಮದ್ಯಪಾನವನ್ನು ಸೇವನೆ ಮಾಡದಂತೆ ಮಾಡಿರ್ತಕ್ಕಂಥ ಕ್ಷೇತ್ರ ಇದೆ ಧರ್ಮಸ್ಥಳ ಕ್ಷೇತ್ರ. 6.5 ಲಕ್ಷ ಜನ ಸ್ವಯಂ ಸೇವಕರ ಮೂಲಕ 65,000 ಸಂಘಟನೆ ಮೂಲಕ 65 ಲಕ್ಷ ಸ್ವಯಂ ಸೇವಕರನ್ನು ಹೊಂದಿರತಕ್ಕಂಥ ಅಥವಾ ಆ ಯೋಜನಾ ಅಭಿವೃದ್ಧಿಯ ಕಾರ್ಯಕರ್ತರಾಗಿ ದುಡಿತಿರ್ತಕ್ಕಂಥ ಸಂಘಟನೆ. 10,000 ಜನ ಶೌರ್ಯ ವಿಪತ್ತು ಅನ್ನತಕ್ಕಂಥ ಕಾರ್ಯದಳದಲ್ಲಿ ಕೆಲಸ ಮಾಡುತ್ತಿರ್ತಕ್ಕಂಥ ಸಂಘಟನೆ. ಎಲ್ಲಿಯಾದರೂ ಫ್ಲಡ್ ಆಯಿತಾ, ಎಲ್ಲಿಯಾದರೂ ಯಾವುದೋ ಪ್ರಕೃತಿ ವಿಕೋಪ ಆಯಿತಾ, ತಕ್ಷಣಕ್ಕೆ ಅಲ್ಲಿ ಹೋಗ್ತಕ್ಕಂಥವ್ರು ಯಾರು? ಧರ್ಮಸ್ಥಳ ಯೋಜನೆಯ ಶೌರ್ಯ ವಿಪತ್ತು ದಳದ 10,000 ಜನ ಸ್ವಯಂ ಸೇವಕರು. ಕಳೆದ ಅನೇಕ ವರ್ಷಗಳಿಂದ ಸುಮಾರು 65 ಲಕ್ಷ ಸೇವಾ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥ ಸಂಸ್ಥೆ ಧರ್ಮಸ್ಥಳದ ಪ್ರಾಯೋಜಕತ್ವದಲ್ಲಿ ನಡೀತದೆ. ಒಂದು ಸರ್ಕಾರ ಮಾಡುವುದು ಸಾಧ್ಯವಾಗದಿರತಕ್ಕಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಕ್ಷೇತ್ರಾಭಿವೃದ್ಧಿ ಮಾಡ್ತಾ ಇದೆ, ಧರ್ಮಸ್ಥಳದ ಆ ಸಂಘಟನೆ ಮಾಡ್ತಾ ಇದೆ, ಆ ಸಂಸ್ಥೆ ಮಾಡ್ತಾ ಇದೆ. ಯಾವನೋ ಒಬ್ಬ ಹೇಳಿದ, ಧರ್ಮಸ್ಥಳಕ್ಕೆ ದುಡ್ಡು ಹಾಕಬೇಡಿ, ಧರ್ಮಸ್ಥಳಕ್ಕೆ ಹರಕೆಯನ್ನು ಹಾಕಬೇಡಿ. ನಾವು ಹರಕೆ ಹಾಕಿರ್ತಕ್ಕಂಥ 1 ರೂಪಾಯಿ ಕೂಡ ಯಾವುದೋ ಮಗುವಿನ ಆರೋಗ್ಯಕ್ಕೆ ಹೋಗ್ತಾ ಇದೆ ಸ್ವಾಮಿ. ನಾವು ಹಾಕಿರ್ತಕ್ಕಂಥ ಆ ದಕ್ಷಿಣೆ ಅಥವಾ ನಾವು ಹಾಕಿರ್ತಕ್ಕಂಥ ಹರಕೆ ಯಾವುದಕ್ಕೋ ಸರ್ಕಾರಕ್ಕೋ ಯಾವುದಕ್ಕೋ ಮಸೀದಿಗೋ ಚರ್ಚಿಗೋ ಹೋಗಲಿಲ್ಲ, ನೇರವಾಗಿ ಜನರಿಗೆ ಉಪಯೋಗ ಆಗ್ತದೆ. ಜನರ ಆರ್ಥಿಕ ಅಭಿವೃದ್ಧಿಯನ್ನು ಉನ್ನತಿ ಮಾಡೋದಕ್ಕೋಸ್ಕರವಾಗಿ ವೀರೇಂದ್ರ ಹೆಗಡೆಯವರು ತನ್ನ ಜೀವನದ ಅವಧಿಯಿಂದ ತನ್ನ 20-25ನೇ ವಯಸ್ಸಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಮೊನ್ನೆಬ್ರು ಹೇಳಿದ್ರು, ಎಂಥ ಜವಾಬ್ದಾರಿ ಅದು! ಸಾಕ್ಷಾತ್ ಅಣ್ಣಪ್ಪ ಸ್ವಾಮಿಯೇ ಆ ಕಿರೀಟವನ್ನು ಕೊಟ್ಟಿರ್ತಕ್ಕಂಥದ್ದು, ಆ ಮುಂಡಾಸು ಕೊಟ್ಟಿರುವಂಥದ್ದು, ಆ ತೊಲೆಗೆ ಕೊಟ್ಟಿರ್ತಕ್ಕಂಥ ಆ ಮುಂಡಾಸು. ಆ ಮುಂಡಾಸಿನ ಮೇಲೆ ಅಪಚಾರದ ಮಾತುಗಳನ್ನು ಆಡೋದನ್ನು ಕೇಳಬೇಕಿದ್ರೆ ನಮ್ಮ ಮನಸ್ಸು ರೊಚ್ಚಿಗೇಳೋದಿಲ್ವಾ? ನಮ್ಮ ಮನಸ್ಸು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ಯಾವ ಧರ್ಮಾಧಿಕಾರಿಗಳು ಇಡೀ ದೇಶದ ಅಭಿವೃದ್ಧಿ ಆಗಬೇಕು, ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅಂಗನವಾಡಿ ಶಾಲೆಗಳಿಗೆ ಇರ್ಬೋದು, ಶಾಲೆಗೆ ಪೀಠೋಪಕರಣ ಕೊಡೋದಿರ್ಬೋದು, ಶಾಲೆಗೆ ಹೋಗದಿರ್ತಕ್ಕಂಥ ಮಕ್ಕಳನ್ನು ಎಳೆತಂದು ಶಾಲೆಗೆ ಸೇರಿಸುವಂಥ ಕೆಲಸ ಇರ್ಬೋದು, ಆ ಶಾಲೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಒದಗಿಸುವಂಥದ್ದಿರ್ಬೋದು, ಸುಮಾರು 1,300 ಶಿಕ್ಷಕರನ್ನು ಸರ್ಕಾರಿ ಶಾಲೆಗೆ ನೇಮಕ ಮಾಡಿರ್ತಕ್ಕಂಥ ವಿಷಯಗಳಿರ್ಬೋದು. ಇದೆಲ್ಲವೂ ಕೂಡ ಏನಿದು? ಜಾಗೃತಿ ಮೂಡಿಸೋದಲ್ವ ಇದು? ಸಮಾಜದ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಸಂಗತಿಗಳಲ್ವ? ಸುಮಾರು 6 ಸಿಟಿ ಸ್ಕ್ಯಾನ್ಗಳನ್ನು ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಅಥವಾ ಪುತ್ತೂರಿನಲ್ಲಿರ್ತಕ್ಕಂಥ ಸಿಟಿ ಆಸ್ಪತ್ರೆಗಳಿಗೆ ತನ್ನಲ್ಲಿ ಸುಮಾರು 8.5 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸಿಟಿ ಸ್ಕ್ಯಾನ್ಗಳಿಗೆ ವಿನಿಯೋಗ ಮಾಡಿರ್ತಕ್ಕಂಥ ಧರ್ಮಸ್ಥಳ ಕ್ಷೇತ್ರ ಅಲ್ವಾ? ಯಾರ್ಯಾರಿಗೆ ವಾಕರ್ ಬೇಕು, ಯಾರ್ಯಾರಿಗೆ ನಡೆದಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಬೇಕು, ಯಾರು ತನ್ನ ಆರೋಗ್ಯವನ್ನು ಕಳ್ಕೊಂಡಿದ್ದಾರೆ ಅಂಥವರಿಗೆ ವಾಕರ್ ಸೌಲಭ್ಯ ಅಥವಾ ಬೇರೆ ಬೇರೆ ರೀತಿಯ ಉಪಕರಣಗಳನ್ನು ಒದಗಿಸಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ ಅಲ್ವಾ? ಎಷ್ಟೊಂದು ಸೇವಾ ಚಟುವಟಿಕೆಗಳನ್ನು ಗುರುತು ಹಾಕ್ಬೋದು ನಾವು. 100 ಸೇವಾ ಚಟುವಟಿಕೆಗಳು MB ಸದಾಶಿವರಲ್ಲಿ ಸರ್ಕಾರ ಮಾಡೋದಕ್ಕೆ ಸಾಧ್ಯವಾಗದಿರತಕ್ಕಂಥ ಸೇವಾ ಚಟುವಟಿಕೆಗಳನ್ನು ಇಲ್ಲಿರ್ತಕ್ಕಂಥ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಮಾಡತಕ್ಕಂಥ ಆ ಕಾರ್ಮಿಕರು, ಆ ನೌಕರರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ನನಗೆ 1 ವಾರ ಇರೋದು ಕಷ್ಟ ಆಗಿತ್ತು. ಆದರೆ ಸಂಬಳ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ 6 ಗಂಟೆ ದುಡಿಯೋದೇ ಕಷ್ಟ ಇವತ್ತಿನ ಸರ್ಕಾರಿ ಇಲಾಖೆಗಳಲ್ಲಿ. ಆದರೆ ದಿನದ 24 ಗಂಟೆ ಕೂಡ ಅಲ್ಲಿರ್ತು ದುಡಿಯುವಂಥ ನೌಕರ ಅಲ್ಲೇ ಇದ್ದು ಅವರ ಉದ್ದೇಶ ಏನು? ಮುಂದಿನ ದಿನಗಳಲ್ಲಿ ಬಂದಿರತಕ್ಕಂಥ 150 ಜನ ಕೂಡ ಕುಡಿತದ ಚಟದಿಂದ ದೂರ ಹೋಗಬೇಕು ಅಷ್ಟೇ. ಒಂದೇ ಉದ್ದೇಶಕ್ಕೋಸ್ಕರವಾಗಿ ಹಗಲಿರುಳು ದುಡಿತಾರೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಟ್ಟಿಕೊಂಡಿರ್ತಕ್ಕಂಥವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇಂಥವರ ಮೇಲೆ ಅಪಚಾರ ಆಗಿರ್ತಕ್ಕಂಥದ್ದು. ನಾನು ಅತ್ಯಂತ ಬೇಗ ಮುಗಿಸ್ತೇನೆ. ಸುಮಾರು 15 ನಿಮಿಷ, ಅರ್ಧ ಗಂಟೆ ಕೊಟ್ಟಿದ್ದಾರೆ, ಅಷ್ಟು ದೀರ್ಘವಾಗಿ ತಗೊಳ್ಳೋದಿಲ್ಲ. ಒಂದು 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಸೇವಾ ಚಟುವಟಿಕೆಗಳನ್ನು ಕಂಡಿರ್ತಕ್ಕಂಥ ಯಾವುದೋ ಎಡಪಂಥೀಯ ಸಿದ್ಧಾಂತ ಮತ್ತೆ ಧರ್ಮಸ್ಥಳದ ಮೇಲೆ ಕಾಲಿಟ್ಟರು. ಶಬರಿಮಲೆಯಿಂದ ನೇರವಾಗಿ ಬಂದಿರತಕ್ಕಂಥದ್ದು ಧರ್ಮಸ್ಥಳದ ಕಡೆಗೆ ನಾವು ಯೋಚನೆ ಮಾಡಿರ್ಬೋದು. ಧರ್ಮಸ್ಥಳದ ಬಗ್ಗೆ ಮಾತನಾಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಯಾರು? ಸ್ಟ್ಯಾನ್ಲಿ ಅನ್ನತಕ್ಕಂಥವನು, ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮೀರ್ಗೆ ಯಾಕೆ ಬೇಕಿತ್ತು? ತನ್ನ ವಾಹನ ಮಾಲಕನಾಗಿರ್ತಕ್ಕಂಥ ತನ್ನ ಲಾರಿ ಯಾವುದೋ ರಸ್ತೆಗೆ ಬಿದ್ದು ಅಥವಾ ಯಾವುದೋ ನೀರಿಗೆ ಬಿದ್ದಾಗ ಅರ್ಜುನ ಅನ್ನತಕ್ಕಂಥ ಒಬ್ಬ ನಿಸ್ವಾರ್ಥ ಸೇವಕನಾಗಿ ಕೆಲಸ ಮಾಡಿರ್ತಕ್ಕಂಥ ಅವನ ಪರವಾಗಿ ಹಣ ಸಂಗ್ರಹಿಸಿರ್ತಕ್ಕಂಥ ಮುನಾಫ್, ಅವನ ಲಾರಿಯ ಚಾಲಕ, ಕಳೆದ ವರ್ಷ ನಡೆದಿರ್ತಕ್ಕಂಥದ್ದು. ಆ ಮುನಾಫ್ ಹಣ ಸಂಗ್ರಹವನ್ನು ಮಾಡಿ ಹಣವನ್ನು ಅವನಿಗೆ ನೀಡದೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮುನಾಫ್ ಮಾಡ್ತಾನೆ, ಕೇರಳದವ. ಸಂತೋಷನ ತಕ್ಕಂಥವನು ಮೊನ್ನೆ ಅವನ ಸಂತೋಷನಕ್ಕಂಥ ಎಡಪಂಥೀಯನ ಕೈವಾಡ ಇದೆ ಅನ್ನತಕ್ಕಂಥದ್ದು ಟಿವಿಯಲ್ಲಿ ಬರ್ತಾ ಇರತಕ್ಕಂಥ ವಾಸ್ತವ ಸತ್ಯ. ಅದು ಟಿವಿಯಲ್ಲಿ ಬರ್ತಾ ಇದೆ ಇವತ್ತು. ಎಡಪಂಥೀಯ ಸಿದ್ಧಾಂತಗಳು ನಾವು ನೋಡಿರ್ಬೋದು. ಪ್ರತಿಯೊಬ್ಬನ ಮಾತು ಕೂಡ ಈ ನಾಡಿನಲ್ಲಿ ಹಿಂದುತ್ವದ ಅಲೆ ಇದೆ, ಈ ನಾಡಿನಲ್ಲಿ ಕೇಸರಿ ಧ್ವಜವನ್ನು ಒಪ್ಪತಕ್ಕಂಥ ಜನ ಇದ್ದಾರೆ, ಈಡಿನಲ್ಲಿ ರಾಖಿ ಕಟ್ಟತಕ್ಕಂಥ ಜನ ಒಪ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಡಪಂಥೀಯರು ಯೋಚನೆ ಮಾಡಿರ್ತಕ್ಕಂಥದ್ದು ಮುಂದಿನ ಸ್ಟೆಪ್ ಎಲ್ಲ ಜಾತಿಯನ್ನು ವಿಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮೊದಲಿಗೆ ಮಾಡಿದರು. ಅದಾದ ನಂತರ ಆ ಕೇಸರಿಯನ್ನು ಹಿಡ್ಕೊಂಡು ಜನರ ಮಧ್ಯೆ ಒಂದು ರೀತಿ ಕಂದಕ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಇವತ್ತು ವಿಶೇಷ ಅನಿಸ್ತದೆ ನಮಗೆ, ಒಂದು ಕ್ಷೇತ್ರದ ಪರವಾಗಿ, ಒಂದು ಧರ್ಮಕ್ಕಾದ ಅಪಚಾರದ ಪರವಾಗಿ ನಮ್ಮ ಈ ವೇದಿಕೆ ಮತ್ತು ಮುಂಭಾಗದಲ್ಲಿ ಎಲ್ಲ ಸಮುದಾಯದ ಪ್ರಮುಖರು, ಧರ್ಮಸ್ಥಳ ಅಂದರೆ ಹಾಗೇನೆ, ಧರ್ಮಸ್ಥಳದ ವಾಸ್ತವಿಕ ಸತ್ಯ ನೋಡಿ ನಾವು. ಧರ್ಮಸ್ಥಳದಲ್ಲಿ 3 ರೀತಿಯ ಸಮುದಾಯಗಳು, 3 ರೀತಿಯ ಮತ ಸಂಪ್ರದಾಯಗಳು ಒಂದು ಕಡೆ ಸೇರಿರುವಂಥದ್ದು. ಜೈನ ಮತದ ಅನುಯಾಯಿಯಾಗಿರ್ತಕ್ಕಂಥ ಪೂಜ್ಯ ಕಾವಂದರು ಅಲ್ಲಿಯ ನೇತೃತ್ವವನ್ನು ತಗೊಳ್ತಾರೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಆರಾಧನೆ ಯಾವುದು? ಶೈವ ಮತ. ಶೈವ ಅಂದರೆ ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥ ದೇವರಲ್ಲಿ ಇರುವಂಥದ್ದು. ವೈದಿಕ ಸಂಪ್ರದಾಯದ ಮೂಲಕ ಅಲ್ಲಿರ್ತಕ್ಕಂಥ ಪೂಜೆ ನಡೀತಕ್ಕಂಥ ವೈದಿಕ ಸಂಪ್ರದಾಯದಲ್ಲಿ ಅಲ್ಲಿರ್ತಕ್ಕಂಥ ಭಕ್ತರು ಬರ್ತಕ್ಕಂಥವರು ಈ ನಾಡಿನ ಎಲ್ಲ ಸಮುದಾಯದವರು. ಯಾವುದಾದ್ರೂ ಒಂದು ದೇವಸ್ಥಾನವನ್ನು ಹೇಳಬಹುದು, ಆ ದೇವಸ್ಥಾನ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ದು. ಆದರೆ ಧರ್ಮಸ್ಥಳ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನ ಅಲ್ಲ. ಅದೆಷ್ಟೋ ಸಮುದಾಯಗಳು ಇವತ್ತು ಕೂಡ ತನ್ನ ಮನೆಯಲ್ಲಿ ಸಂಗ್ರಹಿಸಿರ್ತಕ್ಕಂಥ, ವಾರ್ಷಿಕವಾಗಿ ಸಂಗ್ರಹಿಸಿರ್ತಕ್ಕಂಥ ಮುಡಿಪನ್ನು ಎಲ್ಲಿಗೆ ಕೊಡೋದು ಅಂತ ಹೇಳಿದರೆ ಧರ್ಮಸ್ಥಳಕ್ಕೆ. ಅಂತಹ ನಂಬಿಕೆಯ ಮೇಲೆ ಈ ರೀತಿಯ ಪೆಟ್ಟು ಬಿದ್ದು ಮೊನ್ನೆ ನನ್ನಲ್ಲೂ ಹೇಳಿದರು, ಇವರು ಶೆಟ್ರತ್ತ ಈರದೇಗ ಧರ್ಮಸ್ಥಳದ ಪರವಾದ ಪಾತ್ರನೇ. ಅಂದರೆ ಶೆಟ್ರುಗಳೆಲ್ಲ ಧರ್ಮಸ್ಥಳದ ವಿರೋಧ ಮಾತನಾಡಬೇಕು, ಗೌಡ್ರುಗಳೆಲ್ಲ ಧರ್ಮಸ್ಥಳದ ವಿರೋಧ ಮಾತನಾಡಬೇಕು, ಪೂಜಾರಿ ಮತ್ತು ಪೂಜಾರ್ತಿ ಅಂತ ಇನ್ನೊಂದು ಹೆಸರನ್ನು ಅಲ್ಲಿಗೆ ಸೇರಿಸಿದರು. ಯಾವುದೋ ಒಬ್ಬ ಪೂಜಾರ್ತಿ ಮತ್ತು ಪೂಜಾರಿ ಅನ್ನೋ ಹೆಸರನ್ನು ಅವರನ್ನು ವಿಘಟನೆ ಮಾಡಿದರು. ಇನ್ನೊಂದು ಕಡೆಯಿಂದ ಮತ್ತೊಂದು ಜಾತಿಗಳನ್ನು, ಜೈನ ಪರಂಪರೆ, ಜೈನರು ಒಂದಾಗಬೇಕು, ಜೈನರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಬೇಕನ್ನತಕ್ಕಂಥ ಷಡ್ಯಂತ್ರ, ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಒಬ್ಬ ಮೆಟ್ಟನ್ನು ಕೂಡ ಅದರ ಜೊತೆಯಲ್ಲಿ ಸೇರಿಕೊಂಡ. ಅಂದರೆ ಪೂರ್ತಿ ಘಟ್ಟನೆ ಅದರ ಬಗ್ಗೆ ವಿರೋಧ ಇರಲಿ ಅಂತ. ಒಂದು ರೀತಿ ಜಾತಿಗಳ ನಡುವೆ ಅಂತಿಮವಾಗಿ ಬಂದಿರತಕ್ಕಂಥದ್ದು ಬುರುಡೆ. ಈ ಬುರುಡೆಯನ್ನು ಎಷ್ಟು ಚೆನ್ನಾಗಿ ಅವರೊಂದು ಕಲ್ಪಿಸಿಕೊಂಡಿದ್ದಾರೆ, ಅದನ್ನು ರೂಪರೇಷೆ ಮಾಡಿದ್ದಾರೆ ಅಂದರೆ ವಾಸ್ತವಿಕವಾಗಿ ನಾನೂ ಕೂಡ ನಂಬಲಿಲ್ಲ ಇದು ಇರ್ಬೋದಾ ಏನೋ ಅಂತ. ನನಗೂ ನಂಬಿಕೆ ಬರಲಿಲ್ಲ, ಈ ರೀತಿಯ ಘಟನೆಗಳು ಆಗಿರ್ಬೋದಾ ಅನ್ನತಕ್ಕಂಥ ಭಾವ ನನ್ನಲ್ಲೇ ಇತ್ತು. ಆದರೆ ಯಾವಾಗ ಈ ಹೆಣ್ಣು ಮಕ್ಕಳು ಇವತ್ತಿದ್ದರ 100 ಜನ ಹೆಣ್ಣು ಮಕ್ಕಳ ಶಾಪ, ಅನ್ನಪ್ಪನ ಶಾಪ ಇನ್ನೂ ಅವರಿಗೆ ತಾಗಲಿಲ್ಲ. ಇಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಶಾಪ ಅವರಿಗೆ ತಟ್ಟಿದೆ. ಮನೆಯ ನೆಮ್ಮದಿಯ ಬದುಕನ್ನು ಸಾಗಿಸ್ತಿದ್ದಂಥ ಆ ಪೂಜ್ಯ ವೀರೇಂದ್ರ ಹೆಗಡೆಯವರ ಮೇಲೆ ಮಾಡಿರ್ತಕ್ಕಂಥ ಆರೋಪ, ಆ ಕಣ್ಣೀರು, ನಾವಿಟ್ಟಿರ್ತಕ್ಕಂಥ ಕಣ್ಣೀರಿನ ಶಾಪ ಅವರು ಇವತ್ತು ಅಲೆದಾಡುವಂಥ ಪರಿಸ್ಥಿತಿ ಬಂದಿದೆ. ಇದು ಮುಂದೆ ನಡಿಬಾರ್ದು. ನಡೆಯದಾಗಿರಬೇಕಿದ್ರೆ ಸಂಘಟಿತವಾಗಿರ್ತಕ್ಕಂಥ ಈ ರೀತಿಯ ಜಾತಿ ಇಲ್ಲ, ಮತಗಳಿಲ್ಲ, ನಮ್ಮಲ್ಲಿ ಯಾವುದೇ ರಾಜಕೀಯ ಭೇದ ಇಲ್ಲ, ನಾವೆಲ್ಲ ಧರ್ಮಸ್ಥಳದ ಪರವಾಗಿ ನಿರಂತರವಾಗಿ ಇದ್ದೇವೆ. ಅಲ್ಲಿ ಯಾವತ್ತೂ ಕೂಡ ಅನ್ಯಾಯ ನಡೆಯಲಿಲ್ಲ ಅನ್ನತಕ್ಕಂಥ ನಂಬಿಕೆ ನಮ್ಮಲ್ಲಿದೆ. ಅನ್ಯಾಯ ಅಲ್ಲಿ ನಡೆಯುವುದೇ ಇಲ್ಲ. ನಡೆದಿದ್ರೂ ಕೂಡ ಹೊರಗೆ ಯಾರೋ ಮಾಡಿದ್ದಾನೆ, ಅವನನ್ನು ಹಿಡಿಬೇಕು. ಸೌಜನ್ಯ ಅನ್ನತಕ್ಕಂಥ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ಆ ಅತ್ಯಾಚಾರಿಯನ್ನು ಬಂಧಿಸಬೇಕು. ನೀವು ಸುಮ್ಮನೆ ಯೂಟ್ಯೂಬ್ನಲ್ಲಿ ಅವರು ಅತ್ಯಾಚಾರಿಗಳು, ಇವರು ಅತ್ಯಾಚಾರಿಗಳು, ಆ ಪಾಪ ಈ ದೇಶದಲ್ಲೇ ಇಲ್ಲದಿರ್ತಕ್ಕಂಥ ಹುಡುಗನನ್ನ ಅತ್ಯಾಚಾರಿ ಅಂತ ಹೇಳಿದ್ರಲ್ಲ ನೀವು. ಆ ರಿಕ್ಷಾ ಡ್ರೈವರ್ ಯಾವುದೋ ಯಕ್ಷಗಾನದಲ್ಲಿದ್ದ ಅಂತ COD ತನಿಖೆ ಹೇಳ್ತದೆ ಅಲ್ಲಿ ಇರಲಿಲ್ಲ ಅಂತ ಟೆಲಿಫೋನ್ ಟ್ರ್ಯಾಕ್ ಮಾಡುವಾಗ, ಅವನು ಫೋನ್ ಟ್ರ್ಯಾಕ್ ಮಾಡುವಾಗ ಆದರೂ ಅವನನ್ನು ಆರೋಪಿ ಅಂತ ಹೇಳಿದರು. ಇನ್ನೊಬ್ಬ ಸುಮಾರು 40-50 ಕಿಲೋಮೀಟರ್ ದೂರದಲ್ಲಿದ್ದಾನೆ, ಅವನನ್ನು ಆರೋಪಿ ಅಂತ ಮಾಡಿದರು. ಈ ರೀತಿ ವ್ಯವಸ್ಥಿತವಾಗಿ ಆರೋಪ ಸ್ಥಾನದಲ್ಲಿ ಕೂರಿಸುವ ತಂತ್ರ ಸೌಜನ್ಯನ ಹತ್ಯೆಯ 2 ವರ್ಷದ ನಂತರ ಆಗಿರ್ತಕ್ಕಂಥದ್ದು. ಒಬ್ಬೊಬ್ಬರನ್ನೇ ಸೇರಿಸಿ ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು. ಮುಂದಿನ ಜನಾಂಗ, ಈ ಜನಾಂಗ ಅಲ್ಲ, ಈ ಜನಾಂಗ ನಾವು ಒಪ್ತೇವೆ, ಮುಂದಿನ ಯುವ ಜನಾಂಗ ಧರ್ಮಸ್ಥಳದ ಮೇಲಿದ್ದಂಥ ಶ್ರದ್ಧೆ. ನಾವು ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಯಾವ ರೀತಿ ಹೋಗಬೇಕಿತ್ತು ಅಂದರೆ, ಮೊದಲು ಬಸ್ಸಲ್ಲಿ ಹೋಗ್ತಿರ್ತಕ್ಕಂಥದ್ದು, ಬಸ್ಸಲ್ಲೇ ತಮ್ಮ ಪಾದವನ್ನು
ಪಾದದಲ್ಲಿರ್ತಕ್ಕಂಥ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಆ ರೀತಿಯಾದ ನಂಬಿಕೆ. ಧರ್ಮಸ್ಥಳದ ಹೆಸರು ಸುಮ್ಮನೆ ಬಾಯಲ್ಲಿ ಬರ್ತಾ ಇರಲಿಲ್ಲ. ಎಲ್ಲಿಯಾದರೂ ಶಾಪ ಕೊಟ್ಟಿದೆ ಆದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ದೇವರಲ್ಲಿ ಕೆಲವೊಂದು ಸರಿಯಾಗ್ತಾಯಿತ್ತು, ನಮ್ಮ ಯಜಮಾನನ ಮೂಲಕನ ವ್ಯವಸ್ಥೆಯ ಮೂಲಕ ಸರಿ ಮಾಡಿ ಆಗ್ತಾ ಇತ್ತು. ತಪ್ಪಿದರೆ ಸೀಮೆ ದೇವಸ್ಥಾನಕ್ಕೆ ಹೋಗಿ ಸರಿಯಾಗ್ತಾ ಇತ್ತು. ಆದರೆ ಈ ರೀತಿಯ ಷಡ್ಯಂತ್ರ ನಡೆದಾಗ, ಈ ರೀತಿಯ ಯಾವುದೋ ಅಪವಾದಗಳು, ವಾಗ್ದೋಷಗಳಿದ್ದರೆ ಅದನ್ನು ಸರಿ ಮಾಡಬೇಕಿದ್ರೆ ಧರ್ಮಸ್ಥಳದ ಕ್ಷೇತ್ರಕ್ಕೆ ಹೋದರೆ ಮಾತ್ರ ಪರಿಹಾರ ಆಗ್ತಕ್ಕಂಥ ಅನ್ನುವಂಥ ನಂಬಿಕೆ ಇತ್ತು. ಆ ಕ್ಷೇತ್ರದ ಹೆಸರು ಕೂಡ ಬಾಯಲ್ಲಿ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಎಲ್ಲರೂ ಕೂಡ ಆ ಕಾವಂದರನ್ನು 21 ವಯಸ್ಸಿನ ನಂತರ ಇಲ್ಲಿಯವರೆಗೆ ಸುಮಾರು 13 ವರ್ಷಗಳ ಕಾಲ ತಾನು ಆ ಮೌನ ವಹಿಸಿ ಬಂದಿರತಕ್ಕಂಥ ಅಪವಾದಗಳನ್ನು ಸಹಿಸಿಕೊಂಡಿರ್ತ ಸಾಕಾರ ಮೂರ್ತಿ ಅವರಿಗೆ ನಾವು ಧೈರ್ಯವನ್ನು ತುಂಬತಕ್ಕಂಥ ಕೆಲಸಕ್ಕೋಸ್ಕರ ಇವತ್ತು ನಾವು ಸೇರಿದ್ದೇವೆ. ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೇವೆ. ಇರುವುದು ಮಾತ್ರ ಅಲ್ಲ, ಮುಂದಿನ ಎಲ್ಲ ಸತ್ಪ್ರಜೆಗಳನ್ನು, ಸಜ್ಜನ ಬಂಧುಗಳನ್ನು ಈ ದೃಷ್ಟಿಯಲ್ಲಿ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು. ಸತ್ಯದ ವಾಸ್ತವಿಕ ಅಂಶವನ್ನು ಮನೆ ಮನೆಯಲ್ಲಿ ತಲುಪಿಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಶ್ರೀರಾಮ್. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸರ್ತಿ ನಾವೆಲ್ಲ ಸತ್ಯಮೇವ ಜಯತೆ, ಸತ್ಯಂ ಶಿವಂ ಸುಂದರಂ, ನಾನು ಸತ್ಯಮೇವ ಅನ್ನುವಾಗ ಜಯತೆ ಅನ್ನತಕ್ಕಂಥ ಘೋಷಣೆ, ಅದೇ ರೀತಿಯಾಗಿ ಸತ್ಯಂ ಶಿವಂ ಅನ್ನುವಾಗ ಸುಂದರಂ ಹೇಳಬೇಕು. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065.